ಪರಲೋಕ ತಂದೆ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಾಯಿದ ಸ್ವಾಮಿ, ಯಾರು ದೇವರ ಮುಖವನ್ನು ನೋಡೋಕ್ಕಾಗದಿದ್ರು ಕೂಡ ಮಹಿಮೆಯಿಂದ ಯಾರ್ಯಾರು ಬೈಬಲಲ್ಲಿ ನೋಡೋದು ಅಂತ ಹೇಳೋದ್ರ ಬಗ್ಗೆ ನಾನು ತಿಳಿಸ್ಕೊಡುವಾಗ ನಿನ್ನ ನಾಮ ಮಹಿಮೆ ಆಗಲಿ ಸ್ವಾಮಿ, ನಿನ್ನ ಕೃಪೆ ಹೇಳಿ ಬರ್ತೀನಿ ಯೇಸು ನಾಮದಲ್ಲಿ ತಂದೆ, ಆಮೆನ್. ನೋಡಿ ಪ್ರಿಯರೇ, ಇನ್ನೊಂದು ವಿಷಯ ನಾನು ಹೇಳ್ತಿದ್ದೀನಿ. ದೇವರ ಮಹಿಮೆಯ ಶರೀರವನ್ನು ಕಂಡವರು ಭೂಲೋಕದಲ್ಲಿ ತುಂಬ ಜನ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಿಜವಾದ ಶರೀರನ ಮುಖ ನೋಡಿದ್ರೆ ಸಾಯೋದು ಗ್ಯಾರಂಟಿ. ಆದರೆ ಮಹಿಮೆ ಶರೀರ ನೋಡಿದವರು ಭೂಲೋಕದಲ್ಲಿದ್ದಾರೆ. ಅವ್ರು ಯಾರು ಅಂತ ನಾವೀಗ ನೋಡ್ಕೊಳಕ್ಕೆ ಹೋಗೋಣ. ಒಂದನೇದಾಗಿ ವಿಮೋಚನೆ ಕಾಂಡ 33, 18ರಿಂದ 23 ಒಂದು ಸಲ ಓದಿ. ಆಗಲೇ ಓದಿರತಕ್ಕಂಥ ವಿಷಯ ಮೋಶೆ ಕಂಡಿದ್ದಾನೆ. ಯಾರು? ಮೋಶೆ ಕಂಡಿದ್ದಾನೆ. ಒಂದು ನಿಮಿಷ ಮಗಳೇ ತೆಗೆದುಬಿಡ್ತೀನಿ. ವಿಮೋಚನೆ ಕಾಂಡ ಹಳೆ ಒಡಂಬಡಿಕೆ, ವಿಮೋಚನೆ ಕಾಂಡ 33, 18 ಓದಿ. ಇಲ್ಲಿ ಬೇಡ, ಇದನ್ನು ಓದೋದು ಬೇಡ. ನೀವು ಆಗಲೇ ಓದಿದ್ದೀರಾ, ಓದ್ಬಿಡಿ ಒಂದು ಸಲ. ಬೇಡ ಓದೋದು ಬೇಡ, ಅದು ನೀವು ಮನೇಲಿ ಓದ್ಕೊಳ್ಳಿ. ಟೈಮ್ ಇಲ್ಲ ನನಗೆ, ನಂದು ಇದು ಪೂರ್ತಿ ಮುಗಿಬೇಕು. ಅದಕ್ಕೆ ಇವತ್ತು ನೈಟ್ ಪ್ರೇಯರಲ್ಲಿ ಪೂರ್ತಿ ಮುಗಿಬೇಕು. ಇಲ್ಲಿ ನೋಡಿ, ಮೋಶೆ ಕೇಳ್ತಾನೆ, ನಿನ್ನ ಮಹಿಮೆ ಶರೀರ ನಾನು ನೋಡಬೇಕು ಅಂತೇಳಿ. ಯಾವುದು? ವಿಮೋಚನೆ ಕಂಡ 33, 18ರಿಂದ 23ವರೆಗೆ. ಆಗ ಸ್ವಾಮಿ ಹೇಳ್ತಾರೆ, ನನ್ನ ಮಹಿಮೆ, ನನ್ನ ಶರೀರ ನೀನು ನೋಡ್ಬೋದು, ಆದರೆ ನನ್ನ ಮುಖ ನೋಡೋಕ್ಕಾಗೋದಿಲ್ಲ. ನಿನ್ನ ಬಂಡೆ ಸಂದಲ್ಲಿ ನಿಲ್ಲಿಸ್ಬಿಟ್ಟು ನಾನೇನು ಮಾಡ್ತೀನಿ? ಬಂಡೆ ಸಂದಲ್ಲಿ ನಿಲ್ಲಿಸ್ಬಿಟ್ಟು ನಾನೇನು ಮಾಡ್ತೀನಿ? ನಾನು ದಾಟೋದು ನನ್ನ ಹಿಂಭಾಗ ನಾನು ನೋಡ್ಬೋದು, ಆದರೆ ನನ್ನ ಮಹಿಮೆಯ ಸರ್ವೋತ್ತಮತ್ವವನ್ನು ನಾನು ತೋರಿಸ್ತೀನಿ ಅಂತ ಹೇಳಿದ್ರು. ಹಾಗೆಯೇ ದೇವರ ಸರ್ವೋತ್ತಮತ್ವವನ್ನು ತೋರಿಸ್ತಾರೆ ಹೊರತು ಅವರ ಮುಖ ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಆಯಿತಾ? ಹಾಗಾದರೆ ಎರಡನೇದಾಗಿ ಯಾರು ಕಂಡಿದ್ದಾರೆ? ಯೆಶಾಯ 6, 1ರಿಂದ 5 ಓದಿ. ಯೆಶಾಯ 6, 1ರಿಂದ 5. ಯೆಶಾಯ 6, 1ರಿಂದ 5. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತ ಸಿಂಹಾಸನಾರೂಢನಾಗಿರುವುದನ್ನು ಕಂಡೆನು. ನೋಡಿ, ಆ ಅರಸನಾದ ಉಜ್ಜಿಯ ಕಾಲವಾದ ಮೇಲೆ ಆ ಒಂದು ವರ್ಷದಲ್ಲಿ ಉನ್ನತವಾಗಿ ದೇವ್ರನ್ನ ಕಾಣ್ತಾ ಇದ್ದಾರೆ. ನೆಕ್ಸ್ಟ್ ಯಾರು? ಯೆಶಾಯ ಕಾಣ್ತಾ ಇರೋದು ಕೇಳಿಸ್ಕೊಳ್ಳಿ ಅಲ್ಲ. ನೋಡಿ ದೇವ್ರು ಹೆಂಗೆ ಕಾಣ್ತಾ ಇದ್ದಾರೆ ನೋಡಿ. ಒಂದು ಉನ್ನತವಾದ ಸಿಂಹಾಸನ. ಈಗ ತುಂಬ ಸಿಂಹಾಸನಗಳು ಈ ಲೋಕದಲ್ಲಿದೆ. ಮೈಸೂರು ಅರಮನೆಯಲ್ಲೂ ಕೂಡ ಸಿಂಹಾಸನ ಇದೆ. ಆ ಸಿಂಹಾಸನ ಅಲ್ಲ, ಉನ್ನತದಲ್ಲಿ ಉನ್ನತವಾದ ಸಿಂಹಾಸನದ ದೇವರು ಕೂತ್ಕೊಂಡಿದ್ದು ಕಂಡ ಅಂತೆ. ನೆಕ್ಸ್ಟ್ ಇಂಗ್ರೇಜ್ ಓದಿ. ಆತನ ವಸ್ತ್ರ ನೆರಿಗೆ ಎಲ್ಲ ಮಂದಿರದಲ್ಲ ಹರಡಿತ್ತು. ನೆಕ್ಸ್ಟ್ ನೋಡಿ, ಅವನಿಗೆ ಕಾಣಿಸ್ತಾ ಇರೋದು ಯಾರಿಗೆ? ದರ್ಶನದಲ್ಲಿ ಕಾಣಿಸ್ತಾ ಇರೋದು. ಇದು ಡೈರೆಕ್ಟಾಗಿ ಕಾಣಿಸ್ತಾ ಇಲ್ಲ. ದರ್ಶನದಲ್ಲಿ ನೋಡಬಹುದಂತೆ. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ ಎರಡರಿಂದ ತನ್ನ ಮುಖವನ್ನು, ಎರಡರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು ಎರಡನ್ನು ಬಡಿಯುತ್ತಾ ಶೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದೆಲ್ಲ ತುಂಬಿತು. ಆಗ ನಾನು ಅಯ್ಯೋ. ನೋಡಿ ಈಗ ದರ್ಶನ ಕಂಡ್ರಲ್ಲ, ದರ್ಶನ ನೋಡಿ ಯಾವ ಥರ ಕಾಣ್ತದೆ ಹೇಳಿದ್ರೆ, ಇಲ್ಲಿ ನೋಡಿ ಇದಿಷ್ಟರ ಪ್ರಕಾರ ಯೆಶಾಯ ಕಾಣ್ತಾನೆ. ಯಾವ ಥರ ಗೊತ್ತಾ? ನೋಡಿ, ಸಿಂಹಾಸನ ಕಂಡ, ಆ ನೆರಿಗೆ ರೂಮ್ ಪೂರ್ತಿ ತುಂಬಿರೋದು ಕಂಡ, ಸೆರಾಫಿಯರಿದ್ದಾರೆ ದೇವದೂತನ ಕಂಡ, ಪ್ರತಿಯೊಬ್ಬರಿಗೆ 6 ರೆಕ್ಕೆ ಉಳ್ಳದ ದೇವದೂತನ ಕಂಡ. ಹಿಂಗೆಲ್ಲವನ್ನ ಕಂಡು ಅವನು ಕೊನೆಗೆ ಗಾಬರಿ ಆಗ್ಬಿಡ್ತದೆ. 5ನೇ ವಾಕ್ಯ ನೋಡಿ. ಅಯ್ಯೋ, ಆಗ ನಾನು ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ? ನಾಶವಾದನೆಲ್ಲ, ನಾನು ಹೊಲಸು ತುಟಿಯವನು, ನಾನು ನಾಸಾಗ್ಬಿಟ್ಟಲ್ಲ ಅಂತ ಹೇಳ್ತಾನೆ. ದೇವ್ರನ್ನ ಕಂಡುಬಿಟ್ಟಲ್ಲಪ್ಪ. ಅಯ್ಯೋ, ನಾನು ಏನು ಹೇಳಲಿ? ದೇವ್ರನ್ನ ಕಂಡುಬಿಟ್ಟಲ್ಲಪ್ಪ, ನಾನು ಹೊಲಸು ತುಟಿಯವನು. ನಾನು ಹೊಲಸು ತುಟಿ ಇರೋ ಮಧ್ಯದಲ್ಲಿ ವಾಸ ಪಡ್ತಿದ್ದೀನಿ ಅಂತೇಳಿ. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡನು. ರಾಜಾದಿರಾಜ ದೇವರ ಕಣ್ಣುಗಳನ್ನ ಕಂಡುಬಿಡ್ತಲ್ಲ ಅಂತ ಅವ್ನು ಗಾಬರಿ ಬಿಡ್ತಾನೆ. ಅವನು ಕಂಡ್ರದಲ್ಲಿ ದರ್ಶನದಲ್ಲಿ ರಾಜಾದಿರಾಜನ ಕಣ್ಣುಗಳನ್ನ ಕಂಡುಬಿಟ್ಟಲ್ಲ ಅಂತ ಗಾಬರಿ ಬಿಡ್ತಾನೆ. ನೆಕ್ಸ್ಟ್ ಕೂಡಿಕೊಳ್ಳಲು ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ
ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ, ಇದು ನಿನ್ನ ತುಟಿಗಳಿಗೆ ತಗಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ನೋಡಿ ನೋಡಿ ನೋಡಿ, ಇವರು ಸಿಂಹಾಸನದಲ್ಲಿ ಕಂಡ ಸೇನಾಧೀಶ್ವರನಾದ ರಾಜಾದಿರಾಜನ ನನ್ನ ಕಣ್ಣುಗಳು ಕಂಡವು ತಗೊಂಡು ಹೇಳಿದಾಗ ಒಬ್ಬ ದೇವದೂತ ಬಂದ್ಬಿಟ್ಟಂದ್ರೆ ಬೆಂಕಿ ಕಂಡನ ಮುಡಿಸ್ಬಿಟ್ಟು ನಿಂದು ಪ್ರಾಯಶ್ಚಿತ ಆಯ್ತು, ನೀನು ಹೊಲಸು ತುಟಿ ಹೋಯ್ತಾಳೆ. ಬೆಂಕಿ ಕಂಡ ಯಾವುದು ಅಂತ ನಾವು ಪಾಪ ಬಿಡೋದೆ. ಅಲ್ಲಲ್ವಿಯಾ? ಹಾಗಾದ್ರೆ ಪ್ರಿಯರೇ, ದರ್ಶನದ ರೂಪದಲ್ಲಿ ಇವರೆಲ್ಲ ಕಂಡ್ರು ಪ್ರಿಯರೇ. ಮೋಶೆ ಹಿಂಭಾಗನ ನೋಡ್ದ, ಇವನು ಸಿಂಹಾಸನ ರೋಡನಾಗಿ ನೋಡ್ದ, ಆದರೆ ಇಲ್ಲಿ ಮುಖವನ್ನು ನೋಡಿದ್ರು ಅಂತ ಎಲ್ಲೂ ಕೂಡ ಬರೋದಿಲ್ಲ ನೋಡಿ. ಇದಿಷ್ಟು ಮಧ್ಯದಲ್ಲಿ ಮುಖ ನೋಡ್ದ ಅಂತ ಬರೋದಿಲ್ಲ, ದೇವರ ಮಹಿಮೆಯ ಶರೀರವನ್ನು ಮಾತ್ರ ನೋಡಿದ್ದಾರೆ. ಅಲ್ಲಲ್ವಿಯಾ? ಯೋಬನೇ ಯೋಬ ತಗೊಂಡಿದೆ. ಅದರಲ್ಲಿ 38ನೇ ಅಧ್ಯಾಯದಿಂದ ಹಿಡಿದು 42ನೇ ಅಧ್ಯಾಯದವರೆಗೆ ಕೂಡ ದೇವರನ್ನ ಕಂಡಂಥ ರೀತಿಗಳನ್ನ ಅವನು ವರ್ಣಿಸ್ತಾನೆ ಪ್ರಿಯರೇ. ಹಾಗೆ ದಾನಿಯೇಲ 7, 9, 10 ಕೂಡ ಓದ್ಬಿಡ್ತೀರಾ? ದಾನಿಯೇಲ 7, 9, 10. ದಾನಿಯೇಲ ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು. ಮಹಾವೃದ್ಧನೊಬ್ಬನು ಆಸೀನನಾದನು. ಆತನ ಉಡುಪು ಹಿಮದಂತೆ ಶುಭ್ರವಾಯಿತು. ನೋಡಿ ನೋಡಿ, ದೇವ್ರನ್ನ ಯಾವ ತರ ಕಾಣ್ತಿದ್ದಾರೆ ಅಂತ ಹೇಳಿ. ಆತನ ತಲೆಯ ಕೂದಲು ನಿರ್ಮಲವಾದ ಬಿಳೆ ಉಣ್ಣೆಯಂತಿತ್ತು. ಆತನ ನ್ಯಾಯಾಸನವು ಅಗ್ನಿ ಜ್ವಾಲೆಗಳು, ಅದರ ಚಕ್ರಗಳು ದಗದಗಿಸುವ ಬೆಂಕಿಯೇ. ನ್ಯಾಯಾಸನದ ಮುಂದೆ ಉರಿಯ ಪ್ರವಾಹವು ಉಕ್ಕಿ ಹರಿದು ಬಂತು. ಲಕ್ಷೋಪಲಕ್ಷ ದೂತರು ಆತನನ್ನು ಸೇವಿಸುತ್ತಿದ್ದರು. ಕೋಟಿ ಕಿಂಕರರು ಆತನ ಮುಂದೆ ನಿಂತುಕೊಂಡಿದ್ದರು. ನ್ಯಾಯಸಭೆಯವರು ಕೂತುಕೊಂಡರು. ಪುಸ್ತಕಗಳು ತೆರೆಯಲ್ಪಟ್ಟವು. ಆಗ ನಾನು ನೋಡುತ್ತಿರಲು, ಹೀಗೋ, ಕೊಂಬು ಬಡಾಯಿ ಕೊಚ್ಚಿಕೊಂಡ ನಿಮಿತ್ತ ಆ ಕೊಂಬಿನ ಮೃಗವನ್ನು ಕೊಂದು ಅದರ ಹೆಣವನ್ನು ಉರಿಯುವ ಬೆಂಕಿಗೆ ಹಾಕಿ ನಾಶ ಮಾಡಿದರು. ಸಾಕು. ಈಗ ಇಲ್ಲಿ ಯಾವುದು ಅತ್ತೆ? ದಾನಿಯೇಲ ಗಂತಲ್ಲ, ದಾನಿಯೇಲ 7, 9, 10 ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ದೇವಾದಿ ದೇವನನ್ನ ಈತನ ಕಣ್ಣುಗಳು ಕಂಡವು ಅಂತ ಬರ್ದಿದೆ. ಅಲೆಲಿಯಾ ಅಲೆಲಿಯಾ, ಅರ್ಥ ಆಗ್ತಿದ್ಯಾ? ನಾನು ನೋಡ್ತಿದ್ದಾಗ ನ್ಯಾಯಾಸನ, ಆವಾಗಲೇ ಅವನಿಗೆ ಏನು ಕಾಣಿಸ್ತು? ಸಿಂಹಾಸನ ಕಾಣಿಸ್ತು. ಇವ್ರಿಗೆ ಏನು ಕಾಣಿಸ್ತಾ ಇದೆ? ಸಿಂಹಾಸನ ಕಾಣಿಸ್ತದೆ. ಮಹಾವೃದ್ಧನೊಬ್ಬನ ಆಸೀನಾದನು. ಆತನ ಉಡುಪು ಹಿಮದಂತೆ, ಆತನ ಕೂದಲು ನಿರ್ಮಲಾದ ಬಿಳಿವಣ್ಣಿಂದ, ಆತನ ನ್ಯಾಯಾಸನ ಅಗ್ನಿ ಜ್ವಾಲೆಗಳು, ಆತನ ಚಕ್ರಗಳು. ಈಗ ನೋಡಿ ಹೆಂಗೆಲ್ಲ ವಿವರಿಸಿದೆ ಅಂತೇಳಿ. ಹಾಗಾದರೆ ದಾನಿಯೇಲನು ಕೂಡ ದೇವರ ದರ್ಶನವನ್ನು ಕಂಡಿದ್ದಾನೆ. ದರ್ಶನದ ರೂಪದಲ್ಲಿ ನೀವು ಕಾಣ್ಬೋದು. ನೀವು ಕೇಳಿ, ದಪ್ಪ ನಿನ್ನ ದರ್ಶನ ಕೊಡಪ್ಪ, ನಿನ್ನ ದರ್ಶನ ಕೊಡಪ್ಪ ಅಂತ ಕೇಳಿದಾಗ ದೇವರು ಒಂದಲ್ಲ ಒಂದು ದಿವಸ ದರ್ಶನ ತೋರಿಸ್ತಾರೆ. ಹಾಗೆಯೇ ಅಪೊಸ್ತಲರ ಕಥೆ 7ನೇ ಅಧ್ಯಾಯ 55, 56 ಬರೆದಿದೆ. ಸ್ಟೆಫಾನ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಪ್ರಿಯರೇ, ಎಲ್ಲರೂ ಸೇರಿ ಕಲ್ಲೆಸಿತಾರೆ ಯೇಸು ಸ್ವಾಮಿನ ನಂಬ್ತಾ ಇರೋದಕ್ಕೆ. ಕಲ್ಲು ಎಸ್ದಾಗ ಅವನೇನು ಮಾಡ್ತಾರೆ? ಕಲ್ಲು ಎಸಿ ತಡಿಲಿಕ್ಕಾಗದೆ ಅವನೇನು ಮಾಡ್ತಾ, ತಂದೆ ಈ ಕಲ್ಲು ಎಸ್ತವ್ರನ್ನ ಕ್ಷಮಿಸೋದು ಹೇಳ್ತಾನೆ. ಕ್ಷಮಿಸಿದ ಮೇಲ್ಗಡೆ ನೋಡಿದಾಗ ಯೇಸು ಸ್ವಾಮಿ ದೇವರ ಬಲಗಡೆಯಲ್ಲಿ ಕೂತಿಯಾರ ಅಂತ ಹೇಳಿದ್ರು. ಆ ಯೇಸು ಸ್ವಾಮಿನೇ ಪರಲೋಕದ ಗಾಬರಿಗೆ ಎದುರಿಸ್ಬಿಟ್ರಂತೆ. ಗಾಬರಿ ಅಲ್ಲ, ನನ್ನ ಮಗ ನನಗೋಸ್ಕರ ಸಾಯ್ತಾ ಇದ್ದಲ್ಲ, ಕಲ್ಲು ಎಸಿತಾ ಇದ್ದಾರಂತೆ. ಆದರೂ ತಂದೆ ಅವ್ರನ್ನ ಕ್ಷಮಿಸೋದು ಕಲ್ತಾನೆ. ತೆಗೆದುಬಿಡಿ ಅಪ್ಪ 7, 55, 56 ಓದ್ಬಿಡಿ ಅಪೊಸ್ತಲರ ಕಥೆ. ಸುಮ್ಮನೆ ಯಾಕೆ ನಾನು ವಿವರಿಸ್ತೀನಿ. 7, 55, 56 55, 56 ಓದಿ. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಆಕಾಶವು ತೆರೆದಿರುವುದನ್ನು, ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ. ನೋಡಿದ್ರ ದೇವರ ಬಲಗಡೆಯಲ್ಲಿ ನಾನು ಏಸಪ್ಪನಿಂದ ನೋಡ್ತೀನಿ. ಸ್ಟೆಫಾನ ಏನು ಮಾಡ್ದ? ಮಹಿಮೆಯ ಶರೀರವನ್ನು ನೋಡ್ದ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ ನಾನು ಒಂದು ವಿಷಯ ಹೇಳ್ತೀನಿ, ಕೇಳಿ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡೋದಾದರೆ ದೇವರ ಮಹಿಮೆಯ ಶರೀರವನ್ನು ನಾವು ನೋಡ್ಬೋದು. ಏನ ನೋಡ್ಬೋದು? ಮಹಿಮೆಯ ಶರೀರ ನೋಡ್ಬೋದು. ಮುಖಾಮುಖಿ ಅಂತ ನೋಡೋಕ್ಕಾಗಲ್ಲ. ದೇಹ ನೋಡ್ಬೋದು, ಆದರೆ ಮುಖ ಮಾತ್ರ ನೋಡೋಕ್ಕಾಗಲ್ಲ. ಇಷ್ಟು ಜನ ಕೂಡ ಮುಖ ನೋಡಿದ್ರ ಬಗ್ಗೆ ಎಲ್ಲೂ ಹೇಳಿಲ್ಲ. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ನಾವು ಕೂಡ ದೇವರೇ ನಾನು ನಿನ್ನನ್ನು ಕಾಣಬೇಕು ಅಂತ ಹೇಳಿದ ದರ್ಶನದಲ್ಲಿ ಇರ್ಬೇಕು ಪ್ರಿಯರೇ. ಇವತ್ತು ಯೆಶಾಯ ಏನಾಗ್ತಾನೆ? ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸ ಮಾಡ್ಕೊಂಡು ನಾನು ನೋಡ್ಬಿಟ್ಟಲ್ಲಪ್ಪ ಅಂತಾರೆ. ಹಾಗೆ ನಾವು ಕೂಡ ಹೊಲಸು ಜನಗಳ ಮಧ್ಯದಲ್ಲಿ ನಾವಿದ್ದೀವಿ. ಆದರೆ ಹೊಲಸು ಜನಗಳ ಮಧ್ಯದಲ್ಲಿ ಇದ್ರೂ ಕೂಡ ನಾವು ದೇವ್ರನ್ನ ಕಾಣಂಗಾಗಬೇಕು. ಪ್ರೈಸ್ ಲಾರ್ಡ್. ಕಾಣ್ತೀರಾ? ಕಾಣಲಿ ಪ್ರಯತ್ನ ಪಡೋಣ. ದೇವ್ರನ್ನ ಕೇಳಿ, ನನಗೆ ದರ್ಶನ ಕೊಡಪ್ಪ. ಅಯ್ಯೋ ನಂದು ಕೋಳಿ ಫಾರ್ಮ್ ವಿಷಯದಲ್ಲಿ ದರ್ಶನ ಕೊಡು. ಉದಾಹರಣೆಗಳಿದು. ಅಯ್ಯೋ ನನ್ನ ಗಂಡನ ವಿಷಯದಲ್ಲಿ ದರ್ಶನ ಕೊಡು. ಬೇಡ,
ದೇವರೇ ನಾನು ಹೆಂಗ್ ಜೀವಿಸ್ಬೇಕು ದರ್ಶನ ಕೊಡಪ್ಪ. ಆಮೆನ್. ದೇವರು ಕೊಡ್ತಾರೆ, ನನಗೆ ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ. ಆಮೆನ್. ನೀವು ಕೇಳಿ, ನೀವು ದೇವ್ರ ಸ್ವರ ಕೇಳಬೇಕು. ದೇವ್ರ ಸ್ವರ ಕೇಳಿದ್ರೆ ದೇವ್ರ ರಾಜ್ಯ ಕಾಣೋದು. ಆಮೇಲೆ ಹಾಗಾದರೆ ದೇವರನ್ನು ದರ್ಶನದ ಮೂಲಕ ನೋಡಿದಾಗೆ ನಾವು ಕೂಡ ದರ್ಶನದ ಮೂಲಕ ನೋಡ್ಬೋದು. ಆದರೆ ಸೈತಾನನು ಕೂಡ ಬೆಳಕಿನ ದೂತನ ರೂಪದಲ್ಲಿ ಬರ್ತಾನೆ. ಅದಕ್ಕೋಸ್ಕರ ದೇವ್ರನ್ನ ಕೇಳ್ಕೋಬೇಕಪ್ಪ, ನೀನೇ ಬರಬೇಕಪ್ಪ, ಸೈತಾನ ಬರೋದು ಬೇಡ ಅಂತ ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಪ್ರೈಸ್ ಲಾರ್ಡ್, Praise the Lord. ಪ್ರೈಸ್ ಲಾರ್ಡ್.